ಜುಲೈ 14ರ ಕರೆಂಟ್ ಅಫೇರ್ಸ್ನ ನೋಡೋಣ. ನೋಡಿ, ಮೊದಲ ಪ್ರಶ್ನೆ ಬಂದ್ಬಿಟ್ಟು ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಿಲಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಹೇಳಿಕೆ 1, ಜುಲೈ 2026ರಲ್ಲಿ ವಿಶ್ವ ಬ್ಯಾಂಕ್ ಈ ಯೋಜನೆಗಾಗಿ $890 ಮಿಲಿಯನ್ ಆರ್ಥಿಕ ನೆರವನ್ನು ಘೋಷಿಸಿದೆ. ಹೌದು, ಇದು ಕರೆಕ್ಟ್ ಆಗಿದೆ. ಈ ಯೋಜನೆಯು ಭಾರತದಲ್ಲಿ ರೂಫ್ ಟಾಪ್ ಸೌರ ಸ್ಥಾಪನೆಗಳನ್ನು ವಿಸ್ತರಿಸುವ ಗುರಿ ಹೊಂದಿದೆ. ಅಂದರೆ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜಿಲಿ ಯೋಜನೆಗೆ ಇದು $890 ಮಿಲಿಯನ್ ಕೊಟ್ಟಿರ್ತಕ್ಕಂಥದ್ದು. ಈ 1 ಮತ್ತು 2 ಸರಿಯಾಗಿದೆ. ಎರಡೂ ಹೇಳಿಕೆಗಳು ಸರಿಯಾಗಿರ್ತಕ್ಕಂಥದ್ದು. ಇದರ ರಿಲೇಟೆಡ್ ಸ್ವಲ್ಪ GK ಅಂಶಗಳನ್ನು ನೋಡೋಣ. ನೋಡಿ, ವಿಶ್ವ ಬ್ಯಾಂಕ್ ಭಾರತದ ಹಸಿರು ಇಂಧನ ಉಪಕ್ರಮಕ್ಕೆ ದೊಡ್ಡ ಉತ್ತೇಜನ ನೀಡಲು ಜುಲೈ 13, 2026ರಂದು $890 ಮಿಲಿಯನ್ ಆರ್ಥಿಕ ನೆರವನ್ನು ಘೋಷಿಸಿದೆ. ಈ ಧನ ಸಹಾಯವು ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಿಲಿ ಯೋಜನೆಯನ್ನು ವೇಗಗೊಳಿಸಲು ಬಳಕೆಯಾಗಲಿದೆ. ಈ ಯೋಜನೆಯು ಲಕ್ಷಾಂತರ ಮನೆಗಳಿಗೆ ಉಚಿತ ಸೌರ ವಿದ್ಯುತ್ ಒದಗಿಸುವುದಲ್ಲದೆ ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಸುಮಾರು 1.7 ಮಿಲಿಯನ್ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿ ಹೊಂದಿದೆ ಅಂತಕ್ಕಂಥದ್ದು. ಅಂದರೆ ಲಕ್ಷಾಂತರ ಮನೆಗಳಿಗೆ ಉಚಿತ ಸೌರ ವಿದ್ಯುತ್ ಒದಗಿಸುತ್ತೆ ಮತ್ತು 1.7 ಮಿಲಿಯನ್ ಉದ್ಯೋಗಗಳನ್ನು ಸೃಷ್ಟಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಸ್ವಲ್ಪ GK ಪಾಯಿಂಟ್ನ ನೋಡೋಣ. ಇದು ಜುಲೈ 13, 2026ರಂದು ಅಧಿಕೃತವಾಗಿ ಪ್ರಕಟವಾಗಿತ್ತು. ಇದಕ್ಕೆ ಆರ್ಥಿಕ ನೆರವು ನೀಡಿದವರು ವಿಶ್ವ ಬ್ಯಾಂಕ್. ಯಾವುದು? ವಿಶ್ವ ಬ್ಯಾಂಕ್. $890 ಮಿಲಿಯನ್ ಸಾಲ ಮಂಜೂರಾಗಿರ್ತಕ್ಕಂಥದ್ದು. ಆಮೇಲೆ ಉದ್ಯೋಗಕ್ಕೆ ಅವಕಾಶ 1.7 ಮಿಲಿಯನ್ ಹೊಸ ಹಸಿರು ಉದ್ಯೋಗ ಸೃಷ್ಟಿಯಾಗುತ್ತೆ. ಆಮೇಲೆ ಪ್ರಸ್ತುತ ವಿಶ್ವ ಬ್ಯಾಂಕ್ನ ಅಧ್ಯಕ್ಷರು ಯಾರು ಅಂದರೆ ಅಜಯ್ ಬಂಗಾ. ಯಾರು? ವಿಶ್ವ ಬ್ಯಾಂಕ್ನ ಮುಖ್ಯಸ್ಥರು. ಆಮೇಲೆ ವಿಶ್ವ ಬ್ಯಾಂಕ್ನ ಪ್ರಧಾನ ಕಚೇರಿಯಲ್ಲಿರೋದು ವಾಷಿಂಗ್ಟನ್ DC. ಭಾರತದ ಗುರಿ ಏನಂದರೆ 2030ರ ವೇಳೆಗೆ ಸುಮಾರು 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಉತ್ಪಾದಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ಯೋಜನೆ ವ್ಯಾಪ್ತಿ: ಮನೆಗಳ ಮೇಲ್ಛಾವಣಿಯಲ್ಲಿ ಸೋಲಾರ್ ಅಳವಡಿಕೆಗೆ ಉದಾರ ಸಬ್ಸಿಡಿ ಒದಗಿಸಲಾಗುತ್ತೆ. ಅಂದರೆ ಸಬ್ಸಿಡಿ ಒದಗಿಸುತ್ತೆ ಈ ಯೋಜನೆ. ಯಾವುದು? ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದು. ಸೊ ಯಾರು ಈ ಯೋಜನೆನ ಅಳವಡಿಸ್ಕೊತಾರೋ ಅವರಿಗೆ ಸಬ್ಸಿಡಿ ನೀಡ್ತಕ್ಕಂಥದ್ದು. ಅಂದರೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಫಸ್ಟ್ ಒನ್, ಇದನ್ನು ಕರ್ನಾಟಕದ ಬೆಂಗಳೂರಿನಲ್ಲಿ ಉದ್ಘಾಟಿಸಲಾಗುತ್ತದೆ. ಅಲ್ಲ. ಪ್ರಧಾನಿ ಮೋದಿಯವರು ಜುಲೈ 17, 2026ರಂದು ಹರಿಯಾಣದ ಜಿಂದ್ನಲ್ಲಿ ಉದ್ಘಾಟಿಸಲಿದ್ದಾರೆ. ಅಂದರೆ ಜುಲೈ 17ಕ್ಕೆ ಇದು ಉದ್ಘಾಟನೆ ಆಗುವಂಥದ್ದು. ಏನೋ ಆಗಿಲ್ಲ, ಆಗುತ್ತೆ ಅಂತ. ಹೈಡ್ರೋಜನ್ ನೋಡಿ, ಇಲ್ಲಿ ಹೈಡ್ರೋಜನ್ ಚಾಲಿತ ರೈಲು ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಇದಕ್ಕೆ ರಿಲೇಟೆಡ್ ಆಗಿ ಸಮ್ GK ಪಾಯಿಂಟ್ಸ್ ನೋಡೋಣ. ಸೊ ಭಾರತೀಯ ರೈಲ್ವೆಯು ಇತಿಹಾಸದಲ್ಲಿ ಹಸಿರು ಸಾರಿಗೆಗೆ ಸಂಬಂಧಿಸಿದಂತೆ ಮಹತ್ವದ ಪ್ರಕಟಣೆ ಹೊರಬಿದ್ದಿದೆ. ಭಾರತದ ಪ್ರಪ್ರಥಮ ಹೈಡ್ರೋಜನ್ ಚಾಲಿತ ಹಸಿರು ರೈಲನ್ನು ಹರಿಯಾಣದ ಜಿಂದ್ ಜಿಲ್ಲೆಯಲ್ಲಿ ಉದ್ಘಾಟಿಸಲು ದಿನಾಂಕ ನಿಗದಿಪಡಿಸಲಾಗಿದೆ. ಯಾವಾಗಂದರೆ ಜುಲೈ 17. ಈ ತಂತ್ರಜ್ಞಾನದ ಅಳವಡಿಕೆಯಿಂದ ಭಾರತವು ಜಾಗತಿಕ ಹಸಿರು ಸಾರಿಗೆಯ ಗಣ್ಯ ರಾಷ್ಟ್ರಗಳ ಸಾಲಿಗೆ ಸೇರಲಿದೆ ಅಂತಕ್ಕಂಥದ್ದು. ಸೊ ಇದಕ್ಕೆ ರಿಲೇಟೆಡ್ ಆಗಿ GK ಪಾಯಿಂಟ್ಸ್. 2026ರ ಪರಿಸರ ಸಾರಿಗೆಯ ಅತ್ಯಂತ ಪ್ರಮುಖ ಬೆಳವಣಿಗೆ ಇದು. ಏನಾದರೂ ಪರಿಸರ ರಿಲೇಟೆಡ್ ಆಗಿ ಪ್ರಬಂಧ ಬಂದರೆ ಈ ಪಾಯಿಂಟ್ಸ್ಗಳನ್ನು ನೀವು ಆ್ಯಡ್ ಮಾಡಬಹುದು. ಪ್ರಾರಂಭದ ಸ್ಥಳ ಹರಿಯಾಣದ ಜಿಂದ್ನಿಂದ ಸೋನಿಪತ್ ಮಾರ್ಗದಲ್ಲಿ ಸಂಚಾರ ನಡೆಸುತ್ತೆ. ಇದು ಯಾವ ತಂತ್ರಜ್ಞಾನ ಬಳಸಿದ್ದಾರೆ ಅಂದರೆ ಹೈಡ್ರೋಜನ್ ಇಂಧನ ಕೋಶ, ಹೈಡ್ರೋಜನ್ ಫ್ಯೂಯಲ್ ಸೆಲ್. ಇದು ಸೈನ್ಸ್ನಲ್ಲಿ ಬರಬಹುದು. ಯಾಕಂದರೆ ಈಗ ಆಲ್ಮೋಸ್ಟ್ ಆಲ್ ಜಾಸ್ತಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ನ ಕೇಳ್ತಿದ್ದಾರೆ. ಹೈಡ್ರೋಜನ್ ಇಂಧನ ಕೋಶ, ಹೈಡ್ರೋಜನ್ ಫ್ಯೂಯಲ್ ಸೆಲ್ನ ಬಳಸಿದ್ದಾರೆ. ಆಮೇಲೆ ಪರಿಸರಕ್ಕೆ ಏನು ಲಾಭ ಆಗುತ್ತೆ ಅಂದರೆ ಕೇವಲ ನೀರು ಮತ್ತು ಉಷ್ಣ ಉಗಿಯನ್ನು ಹೊರಸೂಸುತ್ತದೆ. ಇಂಗಾಲ ಮುಕ್ತವಾಗಿದೆ. ಅಂದರೆ ಇಂಗಾಲ ಕಡಿಮೆ ಇಲ್ಲ. ಇದರಲ್ಲಿ ಜೀರೋ ಇಂಗಾಲ, ಜೀರೋ ಕಾರ್ಬನ್. ಸೊ ಜಾಗತಿಕ ಶ್ರೇಯಾಂಗ: ಜರ್ಮನಿ ಜಗತ್ತಿನಲ್ಲೇ ಮೊದಲ ಬಾರಿಗೆ ಹೈಡ್ರೋಜನ್ ರೈಲನ್ನು ಯಶಸ್ವಿಯಾಗಿ ಚಾಲನೆ ಮಾಡಿತ್ತು. ಜರ್ಮನಿ ಮೊದಲು ಹೈಡ್ರೋಜನ್ ರೈಲನ್ನು ಯಶಸ್ವಿಯಾಗಿ ಚಾಲನೆ ಮಾಡಿತ್ತು. ಆಮೇಲೆ 2030ರ ವೇಳೆಗೆ ಭಾರತೀಯ ರೈಲ್ವೆಯನ್ನು ಸಂಪೂರ್ಣ ಇಂಗಾಲ ಮುಕ್ತ ನೆಟ್ ಜೀರೋ ಮಾಡುವುದು ಇದರ ಉದ್ದೇಶ ಆಗಿದೆ. ಆಮೇಲೆ ಭಾರತ ಸರ್ಕಾರ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. KA ಎಕ್ಸಾಮ್ಗಳಿಗೆ ತುಂಬ ಇಂಪಾರ್ಟೆಂಟ್. ಇದೇ ಥರ ಕ್ವಶನ್ಗಳು ಬರ್ತಿದೆ. ಟ್ರೆಂಡ್ ಚೇಂಜ್ ಆಗಿದೆ, ಅದಕ್ಕೆ ಈ ಥರ ಕ್ವಶನ್ಗಳನ್ನು ತಂದಿದ್ದೇನೆ. ಸೊ 2026ರ
ವರದಿಯ ಪ್ರಕಾರ ಜುಲೈ 14, 2026 ವರದಿಯ ಪ್ರಕಾರ ಗ್ರಾಮೀಣ ಭಾಗದಲ್ಲಿ ದೂರಸಂಪರ್ಕ ಜಾಲ ಸಮೀಕ್ಷೆಗಾಗಿ ಅಂಚೆ ಇಲಾಖೆ ಮತ್ತು ಟ್ರಾಯ್ ಸಹಿ ಹಾಕಿದ ತಿಳುವಳಿಕಾ ಪತ್ರಕ್ಕೆ ಸಂಬಂಧಿಸಿದ ಸರಿಯಾದ ಕಾರ್ಯವನ್ನು ಗುರುತಿಸಿ. ಈ ರೀಸೆಂಟಾಗಿ ಇವತ್ತು ಜುಲೈ 14ಕ್ಕೆ ಅಂಚೆ ಇಲಾಖೆ ಮತ್ತು ಟ್ರಾಯ್ ಒಂದು ಮೆಮೊರಂಡಮ್ಗೆ ಸಹಿ ಹಾಕಿದೆ. ಅದು ಯಾವುದಂತ, ಅಂಚೆ ಇಲಾಖೆ ದೇಶದ ಅತಿ ದೊಡ್ಡ ಹಳ್ಳಿ ಮಟ್ಟದ ಸರ್ವೆ ನಡೆಸಲಿದೆ. ಟ್ರಾಯ್ ಆಂಡ್ರಾಯ್ಡ್ ಆ್ಯಪ್ ಒದಗಿಸಲಿದೆ. ಇದು ಅಂಚೆ ಇಲಾಖೆ ಏನೈತಲ್ಲ, ಅತಿ ದೊಡ್ಡ ಹಳ್ಳಿ ಮಟ್ಟದಲ್ಲಿ ಸರ್ವೆಯನ್ನು ನಡೆಸ್ತದೆ. ಅದಕ್ಕೆ ಈ ಟ್ರಾಯ್ ಸಂಸ್ಥೆ ಐತೆ, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಐತಲ್ಲ, ಅದು ಅದಕ್ಕೆ ಆಂಡ್ರಾಯ್ಡ್ ಆ್ಯಪನ್ನು ತಯಾರು ಮಾಡಿ ಕೊಡ್ತಕ್ಕಂಥದ್ದು. ಯಾರಿಗೆ? ಅಂಚೆ ಇಲಾಖೆಗೆ. ಇದು ಸರಿಯಾದ ಉತ್ತರ ಎ. ಸೊ ಜುಲೈ 14, 2026 ನವದೆಹಲಿಯಲ್ಲಿ ಭಾರತದ ಅಂಚೆ ಇಲಾಖೆ ಮತ್ತು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಜಂಟಿ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಒಪ್ಪಂದದ ಮುಖ್ಯ ಉದ್ದೇಶ ಭಾರತದಾದ್ಯಂತ 5.68 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುವುದಾಗಿದೆ. ಮೊಬೈಲ್ ನೆಟ್ವರ್ಕ್ ಕಾರ್ಯಕ್ಷಮತೆಯ ಮೌಲ್ಯಮಾಪನ ಮಾಡ್ತಿರ್ತಕ್ಕಂಥದ್ದು. ಅದನ್ನು ಗ್ರಾಮೀಣ ಮಟ್ಟದಲ್ಲಿ ಮೊಬೈಲ್ ಸೇವೆಗಳ ನೈಜ ಚಿತ್ರಣ ತಿಳಿಯಲು ಇದು ಸಹಾಯ ಮಾಡಲಿದೆ. ಇದೊಂಥರ ಸರ್ವೆ ಮಾಡ್ತಿದ್ದಾರೆ ಯಾರು? ಅಂಚೆ ಇಲಾಖೆಯವರು. ಅದಕ್ಕೆ ನಮ್ಮ ಟ್ರಾಯ್ನವರು ಆಂಡ್ರಾಯ್ಡ್ ಆ್ಯಪನ್ನು ಡೆವಲಪ್ ಮಾಡಿ ಕೊಡ್ತಿರ್ತಕ್ಕಂಥದ್ದು. ದಿನಾಂಕ: ಒಪ್ಪಂದವು ಜುಲೈ 14, 2026 ನವದೆಹಲಿಯಲ್ಲಿ ಅಧಿಕೃತಗೊಂಡಿದೆ. ಒಟ್ಟು ಹಳ್ಳಿಗಳು ಭಾರತದ 5.68 ಲಕ್ಷ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಸರ್ವೆ ಒಳಗೊಂಡಿರುತ್ತದೆ. ಈ ಇಡೀ ಯೋಜನೆಯು 1 ವರ್ಷದ ಅವಧಿಯಲ್ಲಿ ಪೂರ್ಣಗೊಳ್ಳಿದೆ. ಒಂದೇ ವರ್ಷದಲ್ಲಿ ಇದು ಪೂರ್ಣಗೊಳ್ಳುತ್ತೆ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಸ್ಥಾಪನೆ ಆದದ್ದು 1997ರಲ್ಲಿ. ಸಚಿವಾಲಯ ಬಂದುಬಿಟ್ಟು ಕೇಂದ್ರ ಸಂಪರ್ಕ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಅಡಿಯಲ್ಲಿ ಬರುತ್ತದೆ. ಆಮೇಲೆ ಯಾವ ತಂತ್ರಜ್ಞಾನ ಬಳಸಿದ್ದಾರೆ ಅಂದರೆ ಟ್ರಾಯ್ ಅಭಿವೃದ್ಧಿಪಡಿಸಿದ ಆಂಡ್ರಾಯ್ಡ್ ಅಪ್ಲಿಕೇಶನ್ ಮೂಲಕ ಸಿಗ್ನಲ್ ಗುಣಮಟ್ಟ ಅಳೆಯಲಾಗುತ್ತದೆ. ಸಿಗ್ನಲ್ ಗುಣಮಟ್ಟವನ್ನು ಅಳಿತಾರೆ, ಯಾವ ಹಳ್ಳಿಯಲ್ಲಿ ಯಾವ ರೀತಿ ಸಿಗ್ನಲ್ಗಳು ಬರ್ತಿವೆ ಅಂತಕ್ಕಂಥದ್ದು. ಆಮೇಲೆ ಖಾಸಗಿ ಆಪರೇಟರ್ಗಳು ಏರ್ಟೆಲ್, ಜಿಯೋ, ವೊಡಾಫೋನ್, ಐಡಿಯಾ ಮತ್ತು BSNL ಸಿಗ್ನಲ್ಗಳ ಸಮೀಕ್ಷೆಗಳನ್ನು ಇಲ್ಲಿ ನಡೆಸುತ್ತಾರೆ. ಈ ಪರೀಕ್ಷಾ ಪ್ರಾಮುಖ್ಯತೆ ಏನಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ತಂತ್ರಜ್ಞಾನ ಆಡಳಿತದ ಅಡಿಯಲ್ಲಿ ಬರುವ ಪ್ರಶ್ನೆ ಕೇಳಬಹುದು ಮುಂದಿನ ಎಕ್ಸಾಮ್ಗಳಲ್ಲಿ. ನೆಕ್ಸ್ಟ್ 4ನೇ ಕ್ವೆಶ್ಚನ್ ಬಂದುಬಿಟ್ಟು, ನೌಕಾಪಡೆಗೆ ಸೇರಿದ ಸ್ವದೇಶಿ INS ಮಹೇಂದ್ರಗಿರಿ ಜುಲೈ 2026ರಲ್ಲಿ ಭಾರತೀಯ ನೌಕಾಪಡೆಗೆ ನಿಯೋಜನೆಗೊಂಡ INS ಮಹೇಂದ್ರಗಿರಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳನ್ನು ಆರಿಸಿ ಅಂತ ಇದೆ. ಇದು ಭಾರತದ ಮೊದಲ ಪರಮಾಣು ಚಾಲಿತ ಸಬ್ಮರೀನ್ ಆಗಿದೆ? ಅಲ್ಲ. ಇದನ್ನು ಕೇವಲ ಅಂಡಮಾನ್ ಕರಾವಳಿಯಲ್ಲಿ ನಿಯೋಜಿಸಲಾಗಿದೆ? ಅಲ್ಲ. ಇದನ್ನು ರಷ್ಯಾದಿಂದ ಸಂಪೂರ್ಣವಾಗಿ ಖರೀದಿಸಲಾಗಿದೆ? ಇದು ಅಲ್ಲ. ಆಪ್ಷನ್ ಬಿ ಕರೆಕ್ಟ್ ಇದೆ ನೋಡಿ. ಇದು ಪ್ರಾಜೆಕ್ಟ್ 17A ಅಡಿಯಲ್ಲಿ ನಿರ್ಮಿಸಲಾದ 6ನೇ ನೀಲಗಿರಿ ಕ್ಲಾಸ್ ಸ್ಟೆಲ್ತ್ ಫ್ರಿಗೇಟ್ ಆಗಿದೆ. ಇದು ಕರೆಕ್ಟ್. ಪ್ರಾಜೆಕ್ಟ್ 17A ಅಡಿಯಲ್ಲಿ ನಿರ್ಮಿಸಲಾಗಿರ್ತಕ್ಕಂಥದ್ದು. ಏನಿದು? ಭಾರತೀಯ ನೌಕಾಪಡೆಯು ತನ್ನ ಕಡಲ ಯುದ್ಧ ಸಾಮರ್ಥ್ಯವನ್ನು ಹೆಚ್ಚಿಸಲು ಜುಲೈ 14, 2026 ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಫ್ರಿಗೇಟ್ INS ಮಹೇಂದ್ರಗಿರಿ F-38 ಅಧಿಕೃತವಾಗಿ ಈಸ್ಟರ್ನ್ ಫ್ಲೀಟ್ ಅಂದರೆ ವಿಶಾಖಪಟ್ಟಣಂಗೆ ನಿಯೋಜಿಸಿದೆ. ಇದು ಪ್ರಾಜೆಕ್ಟ್ 17A ಸರಣಿಯ ಅತ್ಯಾಧುನಿಕ ಯುದ್ಧ ನೌಕೆಯಾಗಿದೆ. ಇದು ಹಿಂದೂ ಮಹಾಸಾಗರದಲ್ಲಿ ಭಾರತದ ಭದ್ರತೆಯನ್ನು ಬಲಪಡಿಸಲಿದೆ. ಎಲ್ಲಿ? ಹಿಂದೂ ಮಹಾಸಾಗರದಲ್ಲಿ ಭಾರತದ ಭದ್ರತೆಯನ್ನು ಬಲಪಡಿಸುತ್ತೆ. ಇದು ನೋಡಿ, ದಿನಾಂಕ ಜುಲೈ 14, 2020 ಭಾರತೀಯ ನೌಕಾಪಡೆ ಅಧಿಕೃತ ನಿಯೋಜನೆಗೊಂಡಿದೆ. ಆಮೇಲೆ ಪ್ರಾಜೆಕ್ಟ್ 17A ಇದು ನೀಲಗಿರಿ ತರಗತಿಯ ಸ್ಟೆಲ್ತ್ ಫ್ರಿಗೇಟ್ಗಳ ಸರಣಿಯಾಗಿದೆ. ನೀಲಗಿರಿ ತರಗತಿಯ ಸ್ಟೆಲ್ತ್ ಫ್ರಿಗೇಟ್ ಸರಣಿಯಾಗಿದೆ. ಯಾವುದು? ಪ್ರಾಜೆಕ್ಟ್ 17A ಅಂತಕ್ಕಂಥದ್ದು. ಪೆನೆಂಟ್ ಸಂಖ್ಯೆ: ಇದು ನೌಕಾ ಸಂಕೇತ ಗುರುತು F-38 ಆಗಿದೆ. ಯಾವುದಂದರೆ F-16, F-14 ಅಂತ ಇರ್ತಲ್ಲ, ಅದೇ ರೀತಿ ಇದರ ನೌಕಾ ಸಂಕೇತ F-38. ತಯಾರಕರು ಯಾರು ತಯಾರು ಮಾಡ್ತಾರಂದರೆ ಇದನ್ನು ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ MDL. ಇದು ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ. ಮಜಗಾಂವ್ ಡಾಕ್ ಶಿಪ್ ಯಾರ್ಡ್ಸ್ ಲಿಮಿಟೆಡ್ನವರು ತಯಾರಿಕೆ ಮಾಡ್ತಾರೆ. ಯಾವುದು? ಮುಂಬೈನಲ್ಲಿದೆ ಅದು. ಇದು ವಿಶಾಖಪಟ್ಟಣ ಮೂಲದ ಪಶ್ಚಿಮಕ್ಕೆ ಬದಲಾಗಿ ಪೂರ್ವ ನೌಕಾ ಕಮಾಂಡ್ಗೆ ನಿಯೋಜನೆಗೊಂಡಿದೆ. ಪಶ್ಚಿಮಕ್ಕೆಲ್ಲ ಇದು ವಿಶಾಖಪಟ್ಟಣ ಅನ್ನೋದು ಇಲ್ಲಿ ಪಶ್ಚಿಮ ಭಾಗದಲ್ಲಿ. ಸೊ ಅಲ್ಲಿ ಇದು ನಿಯೋಜನೆಗೊಂಡುತ್ತೆ. ಸ್ವದೇಶಿ ಪಾಲು: ಇದರಲ್ಲಿ 75%ಕ್ಕೂ ಹೆಚ್ಚು ಕಚ್ಚಾ ವಸ್ತುಗಳು ಮತ್ತು ಆಯುಧಗಳು ಭಾರತದ್ದೇ ಆಗಿರುತ್ತದೆ. ರಕ್ಷಣಾ ನೀತಿ ಯಾವುದಂದರೆ ಮಹಾಸಾಗರ್ ದೂರದೃಷ್ಟಿ ಯೋಜನೆಯ ಪ್ರಮುಖ ಭಾಗವಾಗಿದೆ. ಕೇಂದ್ರ ಸರ್ಕಾರದ ಮಹಾಸಾಗರ ದೂರದೃಷ್ಟಿ ಯೋಜನೆ ಪ್ರಮುಖ ಭಾಗವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5. ಕರ್ನಾಟಕದ ಸಚಿವ ಸಂಪುಟ ಮತ್ತು ನಿಯಮಗಳು. ಕರ್ನಾಟಕದ ಪ್ರಸ್ತುತ ರಾಜಕೀಯ ಮತ್ತು ಸಂವಿಧಾನಿಕ ಆಡಳಿತಕ್ಕೆ ಸಂಬಂಧಿಸಿದಂತೆ ಜುಲೈ 12, 2026 ಬೆಳವಣಿಗೆಗಳ ಪ್ರಕಾರ ಯಾವುದು ಸರಿಯಾಗಿದೆ ಅಂದರೆ
ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತುತ ಹಣಕಾಸು ಮತ್ತು DPAR ಇಲಾಖೆಗಳನ್ನು ಹೊಂದಿದ್ದಾರೆ. ಡೈರೆಕ್ಟಾಗಿ ಕ್ವಶನ್ ಕೇಳಿಬಿಡ್ತಾರೆ, ಯಾವ ಕಡೆಯಿಂದ ಕ್ವಶನ್ ಬರುತ್ತೆ ಅಂತ ಗೊತ್ತಾಗಲ್ಲ, ಅದಕ್ಕೆ ನೆನಪಿರಲಿ ಅಂತಕ್ಕಂಥದ್ದು. DPAR ಇಲಾಖೆಯಲ್ಲೂ ಕೂಡ ಅವರು ತಗೊಂಡಿದ್ದಾರೆ. ಇದು ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತೆ ಜುಲೈ 12-13, 2026ರಂದು ತೀವ್ರ ರಾಜಕೀಯ ಚರ್ಚೆಗಳು ನಡೆದಿವೆ. ಪ್ರಸ್ತುತ ಡಿ ಕೆ ಶಿವಕುಮಾರ್ ಅವರು ಹಣಕಾಸು ಹಾಗೂ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಹೊಸ ಸೇರಿದಂತೆ ಹಂಚಿಕೆಯಾದ ಪ್ರಮುಖ ಖಾತೆಗಳನ್ನು ನಿರ್ವಹಿಸುತ್ತಿದ್ದಾರೆ. ಸಂವಿಧಾನದ 91ನೇ ತಿದ್ದುಪಡಿಯ ಪ್ರಕಾರ ಕರ್ನಾಟಕ ಸಚಿವ ಸಂಪುಟದ ಗರಿಷ್ಠ ಮಿತಿಯು ಸಿಎಂ ಸೇರಿದಂತೆ 34 ಸಚಿವರಿದ್ದಾರೆ. ಸಿಎಂನ ಒಳಗೊಂಡಂತೆ ಕರ್ನಾಟಕದಲ್ಲಿ ಎಷ್ಟು ಸಚಿವರಿದ್ದಾರೆ ಅಂದರೆ 34. ಸಾಂವಿಧಾನಿಕ ಮಿತಿ ಒಟ್ಟು ವಿಧಾನಸಭೆ ಸದಸ್ಯರ ಸಂಖ್ಯೆಯ ಗರಿಷ್ಠ ಶೇಕಡ 15ಕ್ಕಿಂತ ಹೆಚ್ಚು ಸಚಿವರು ಇರುವಂತಿಲ್ಲ. ಇದು ಸಂವಿಧಾನದಲ್ಲಿ ತಿದ್ದುಪಡಿಯಾಗಿದೆ. ಎಷ್ಟನೇ ತಿದ್ದುಪಡಿ? 91ನೇ ತಿದ್ದುಪಡಿ ಮಾಡಿ 2003ರಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು. 15%ಗಿಂತ ಹೆಚ್ಚು ಸಚಿವರ ಸ್ಥಾನವನ್ನು ಮೀರಬಾರದು ಅಂತ. ಆಮೇಲೆ ಕರ್ನಾಟಕದ ಮಿತಿ, ಕರ್ನಾಟಕದ ಒಟ್ಟು 224 ಶಾಸಕರ ಬಲಕ್ಕೆ ಗರಿಷ್ಠ 34 ಸಚಿವರು ಮಾತ್ರ ಸಾಧ್ಯವಾಗಿರ್ತಕ್ಕಂಥದ್ದು. ಆಮೇಲೆ ಉಪಮುಖ್ಯಮಂತ್ರಿ ಯಾರಾಗಿದ್ದಾರೆ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್. ಇವರು ಮೊದಲು ಗೃಹ ಮಂತ್ರಿ ಆಗಿದ್ದು, ಇವಾಗ ಪ್ರಿಯಾಂಕ್ ಖರ್ಗೆ ಗೃಹ ಮಂತ್ರಿ ಆಗಿರ್ತಕ್ಕಂಥದ್ದು. DPAR ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಇದು ಹೊಸ ಡಿಪಾರ್ಟ್ಮೆಂಟ್ ಆಗಿ ರಚನೆ ಮಾಡಿರ್ತಕ್ಕಂಥ ಕರ್ನಾಟಕದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ರಾಜ್ಯಪಾಲರು, ರಾಜ್ಯದ ಮುಖ್ಯಸ್ಥರಾಗಿ ರಾಜ್ಯಪಾಲರು ಸಚಿವರಿಗೆ ಪ್ರಮಾಣ ವಚನ ಬೋಧಿಸಿದರು. ರಾಜ್ಯಪಾಲರು ಯಾರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ ಅಂದರೆ ನೂತನ CMಗಳಿಗೆ ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸ್ತಾರೆ. ಪರೀಕ್ಷಾ ನೆಕ್ಸ್ಟ್ 6 ಜಾಗತಿಕ ಅಮೂರ್ತ ಹೂಡಿಕೆ ವರದಿ 2026. ಜುಲೈ 2026ರಲ್ಲಿ ಬಿಡುಗಡೆಯಾದ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆಯ WIPO ವಿಶ್ವ ಅಮೂರ್ತ ಹೂಡಿಕೆ ವರದಿ 2026 ಪ್ರಕಾರ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಯಾವುದಂದರೆ ಅದು ನಮ್ಮ ಹೆಮ್ಮೆಯ ಭಾರತ ಅಂತಕ್ಕಂಥದ್ದು. ಯಾವುದು? ವಿಶ್ವ ಅಮೂರ್ತ ಹೂಡಿಕೆ ವರದಿ, ಜಾಗತಿಕ ಅಮೂರ್ತ ಹೂಡಿಕೆ ವರದಿ 2026 ಬಿಡುಗಡೆಯಾಗಿರ್ತಕ್ಕಂಥದ್ದು. ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಅಂದರೆ ಅದು ನಮ್ಮ ಭಾರತ. ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂತೆ ವಿಶ್ವ ಭೌತಿಕ ಆಸ್ತಿ ಸಂಸ್ಥೆ WIPO ಬಿಡುಗಡೆ ಮಾಡಿದ 3ನೇ ಆವೃತ್ತಿಯ ಜಾಗತಿಕ ವರದಿಯಲ್ಲಿ ಭಾರತವು ಅಮೂರ್ತ ಹೂಡಿಕೆಯಲ್ಲಿ ಇಂಟೆನ್ಜಿಬಲ್ ಇನ್ವೆಸ್ಟ್ಮೆಂಟ್ಸ್ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಭಾರತವು 7.9% ಅಭೂತಪೂರ್ವ ಬೆಳವಣಿಗೆ ದರ ದಾಖಲಿಸುವ ಮೂಲಕ ಜಪಾನ್ ಮತ್ತು ಅಮೆರಿಕದಂತಹ ರಾಷ್ಟ್ರಗಳನ್ನು ಹಿಂದಿಕ್ಕಿದೆ. ಯಾರನ್ನ? ಜಪಾನ್ ಮತ್ತು ಅಮೆರಿಕದಂಥ ರಾಷ್ಟ್ರಗಳನ್ನು ಹಿಂದಿಕ್ಕಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕೆಯಾಗಿ ನಮ್ಮ ಭಾರತ ಹೊರಹೊಮ್ಮಿರ್ತಕ್ಕಂಥದ್ದು. ಈ ವರದಿಯಲ್ಲಿ ಜುಲೈ 14, 2026 ಅಧಿಕೃತವಾಗಿ ಜಿನೆವಾದಿಂದ ಬಿಡುಗಡೆ ಮಾಡಲಾಯಿತು. ಎಲ್ಲಿಂದ? ಜಿನೆವಾದಿಂದ. ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಜೇಷನ್ WIPO ಅಂದರೆ ಇದು ಡೈರೆಕ್ಟ್ ಕ್ವಶನ್ ಕೇಳಿಬಿಡ್ತಾರೆ PCಯಲ್ಲಿ. ಒನ್ ವರ್ಡ್ಸ್, ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಜೇಷನ್. ಇದರ ಪ್ರಧಾನ ಕಚೇರಿ ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿದೆ. ಭಾರತದ ಬೆಳವಣಿಗೆ, ಅಮೂರ್ತ ಹೂಡಿಕೆಯಲ್ಲಿ ಭಾರತದ ಪ್ರಗತಿ 7.9%ರಷ್ಟಿದೆ. ಇತರ ದೇಶಗಳ ಪ್ರಗತಿ, ಜಪಾನ್ 4.8% ಮತ್ತು USA 4.4% ಸಾಧನೆ ಮಾಡಿದೆ. ಆದರೆ ಭಾರತ 7.9%ರಷ್ಟಿದೆ. ಸಹಯೋಗ ಸಂಶೋಧನೆ, ಈ ವರದಿಯನ್ನು ಇಟಲಿಯ ಲೂಯಿಸ್ ಬಿಸಿನೆಸ್ ಸ್ಕೂಲ್ ಜೊತೆಗೂಡಿ ಸಿದ್ಧಪಡಿಸಿದೆ. ಯಾವುದ್ಯಾವುದು? ಇಟಲಿಯ ಲೂಯಿಸ್ ಬಿಸಿನೆಸ್ ಸ್ಕೂಲ್ ಜೊತೆಗೂಡಿ ಸಿದ್ಧಪಡಿಸಿರ್ತಕ್ಕಂಥದ್ದು. ಆಮೇಲೆ ಅಮೂರ್ತ ಆಸ್ತಿ ಅಂದರೆ ಪೇಟೆಂಟ್ಗಳು, ಸಾಫ್ಟ್ವೇರ್, ಸಂಶೋಧನೆ ಮತ್ತು ಬ್ರ್ಯಾಂಡಿಂಗ್ ಒಳಗೊಂಡ ಹೂಡಿಕೆ. ಯಾವುದ್ಯಾವುದು? ಪೇಟೆಂಟ್ಗಳು, ಸಾಫ್ಟ್ವೇರ್, ಸಂಶೋಧನೆ ಮತ್ತು ಬ್ರ್ಯಾಂಡಿಂಗ್ ಒಳಗೊಂಡ ಹೂಡಿಕೆ ಅತಿ ಆಕರ್ಷಣೆ ಮಾಡ್ತಿದೆ. ಯಾವುದು? ಭಾರತ. ಇಸ್ರೋ ಮತ್ತು ಜಾಗತಿಕ ಬಾಹ್ಯಾಕಾಶ ಮಾರುಕಟ್ಟೆ, ಸಮರ್ಥನೆ ಮತ್ತು ಕಾರಣ. ಈ ಥರ ಕ್ವಶನ್ಗಳನ್ನು ಕೇಳಿದ್ರೆ ಅದಕ್ಕೆ ಈ ಥರ ಕ್ವಶನ್ಗಳನ್ನು ಹಾಕಿರ್ತಕ್ಕಂಥದ್ದು. ಸೊ ಏನಿದು? ಜುಲೈ ಸಮರ್ಥನೆ ನೋಡಿ. ಜುಲೈ 2026ರಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ ವಾಣಿಜ್ಯ ಅಂಗವಾದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ NSIL ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮೂಲಕ ಜಂಟಿ ಉಪಗ್ರಹ ಉಡಾವಣಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಕರೆಕ್ಟಾಗಿದೆ, ಸಹಿ ಹಾಕಿದೆ ಜುಲೈ ತಿಂಗಳಲ್ಲಿ. ಇದಕ್ಕೆ ಕಾರಣ ಭಾರತವು 2026ರ ವೇಳೆಗೆ ಜಾಗತಿಕ ವಾಣಿಜ್ಯ ಬಾಹ್ಯಾಕಾಶ ಮಾರುಕಟ್ಟೆಯಲ್ಲಿ ತನ್ನ ಪಾಲನ್ನು 10% ಹೆಚ್ಚಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ಎರಡು ಕರೆಕ್ಟಾಗಿದೆ. ಎಷ್ಟು? 10% ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಯಾವುದು? ಇಸ್ರೋ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಎಂಬುದು ಎಗೆ ಸರಿಯಾದ ವಿವರಣೆಯಾಗಿದೆ. ಈ ಸಮರ್ಥನೆಗೆ ಕೊಟ್ಟಿರ್ತಕ್ಕಂಥ ಕಾರಣ ಸರಿಯಾಗಿದೆ. ಆದ್ದರಿಂದ
ಎರಡು ಸರಿಯಾಗಿರ್ತಕ್ಕಂಥದ್ದು. ನೀಟಾಗಿ ಓದಿ ABCD ನೀಟಾಗಿ ಓದಿ ಹಾಕಬೇಕು. ಓದುವ ಸ್ಪೀಡನ್ನು ನೀವು ಜಾಸ್ತಿ ಮಾಡ್ಕೋಬೇಕು, ಯಾಕಂದರೆ ಟೈಮ್ ತುಂಬ ಕಡಿಮೆ ಇರುತ್ತೆ ಎಕ್ಸಾಮ್ಗಳಲ್ಲಿ. ಸೊ ನೆಕ್ಸ್ಟ್ ಇದಕ್ಕೆ ವಿವರಣೆ ನೋಡೋದಾದರೆ, ಇಸ್ರೋ ಮತ್ತು ಅದರ ವಾಣಿಜ್ಯ ವಿಭಾಗವಾದ NSIL ದೊಡ್ಡ ಒಪ್ಪಂದವನ್ನು ಘೋಷಿಸಿವೆ. ಖಾಸಗಿ ಬಾಹ್ಯಾಕಾಶ ನೀತಿಯ ಉದಾರೀಕರಣದ ನಂತರ ಜಾಗತಿಕ ಮಟ್ಟದಲ್ಲಿ ಭಾರತದ ಉಡಾವಣೆಗಳಿಗೆ ಭಾರಿ ಬೇಡಿಕೆ ಬಂದಿದೆ. ಜಾಗತಿಕ ಬಾಹ್ಯಾಕಾಶ ಆರ್ಥಿಕತೆಯಲ್ಲಿ ಪ್ರಸ್ತುತ ಇರುವ 2-3% ಭಾರತದ ಪಾಲನ್ನು 2026ರ ಅಂತ್ಯಕ್ಕೆ 10% ಹೆಚ್ಚಿಸುವುದು ಇದರ ಉದ್ದೇಶವಾಗಿದೆ. 2020ರ ಅಂತ್ಯಕ್ಕೆ 10% ಏರಿಸುವುದು ಇದರ ಉದ್ದೇಶವಾಗಿದೆ. ನೋಡಿ, ಹೊಸ ವಾಣಿಜ್ಯ ಒಪ್ಪಂದ, ಇದು ಹೊಸ ವಾಣಿಜ್ಯ ಒಪ್ಪಂದವಾಗಿದೆ. NSIL ಸ್ಥಾಪನೆ. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅನ್ನು 2019ರಲ್ಲಿ ರೀಸೆಂಟಾಗಿ ಸ್ಥಾಪನೆ ಮಾಡಿದ್ದಾರೆ. ಯಾವಾಗ? 2019ರಲ್ಲಿ. ಇದರ ಪ್ರಧಾನ ಕಚೇರಿ ಇಸ್ರೋ ಮತ್ತು NCIL ಎರಡರ ಪ್ರಧಾನ ಕಚೇರಿಯು ಬೆಂಗಳೂರಿನಲ್ಲಿದೆ. ಇಸ್ರೋ ಮತ್ತು NSILನ ಎರಡೂ ಪ್ರಧಾನ ಕಚೇರಿಗಳಿದೆ, ನಮ್ಮ ಬೆಂಗಳೂರಿನಲ್ಲಿದೆ, ನೆನಪಿರಲಿ. ಇಸ್ರೋ ಅಧ್ಯಕ್ಷರು ಪ್ರಸ್ತುತ ಡಾಕ್ಟರ್ ಸೋಮನಾಥ್ ಇಸ್ರೋದ ಮುಖ್ಯಸ್ಥರಾಗಿರ್ತಾರೆ. ಆಮೇಲೆ ಮುಖ್ಯ ರಾಕೆಟ್ಗಳು. ಭಾರತವು ಬಳಸುವ ಪ್ರಮುಖ ನೌಕೆಗಳು PSLV, GSLV ಮತ್ತು ಅತ್ಯಂತ ಶಕ್ತಿಶಾಲಿ LVM-3. ರೀಸೆಂಟಾಗಿ ಇದನ್ನು ಬಳಸ್ತಿದ್ದಾರೆ. ನಮ್ಮ ಮಂಗಳಯಾನಕ್ಕೆ ಗಗನಯಾನಕ್ಕೆ LVM-3 ರಾಕೆಟ್ ಬಳಸಲು ಉದ್ದೇಶಿಸಲಾಗಿದೆ. ಸೊ ಬಾಹ್ಯಾಕಾಶ ನೀತಿ. ಭಾರತೀಯ ನೂತನ ಬಾಹ್ಯಾಕಾಶ ನೀತಿಯನ್ನು 2023ರಲ್ಲಿ ಜಾರಿಗೆ ತರಲಾಯಿತು. ಇದಂತೂ ತುಂಬ ಇಂಪಾರ್ಟೆಂಟ್. 2023ರಲ್ಲಿ ಜಾರಿಗೆ ತರಲಾಗಿತ್ತು ಬಾಹ್ಯಾಕಾಶ ನೀತಿ, ಬಾಹ್ಯಾಕಾಶ ಪಾಲಿಸಿ. ದೀರ್ಘಾವಧಿ ಗುರಿ. 2030ರ ವೇಳೆಗೆ ಜಾಗತಿಕ ಬಾಹ್ಯಾಕಾಶ ಮಾರುಕಟ್ಟೆಯಲ್ಲಿ 15% ಪಾಲು ಹೊಂದುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ಸೈನ್ಸ್ ಆ್ಯಂಡ್ ಟೆಕ್ನಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಅದು. ಡಿಜಿಟಲ್ ಭೂ ದಾಖಲೆಗಳ ಪ್ರಗತಿ ಶ್ರೇಯಾಂಕ. ಜುಲೈ 2026ರ ಕೇಂದ್ರ ಸರ್ಕಾರದ ಭೂ ಸಂಪನ್ಮೂಲ ಇಲಾಖೆಯ ವರದಿಯ ಪ್ರಕಾರ ಡಿಜಿಟಲ್ ಭೂ ದಾಖಲೆಗಳ ಆಧುನೀಕರಣ ಪ್ರಕ್ರಿಯೆ ಪೂರ್ಣಗೊಳಿಸಿದ ರಾಜ್ಯಗಳನ್ನು ಹೆಚ್ಚಿನಿಂದ ಕಡಿಮೆಗೆ ಇಳಿಕೆ ಕ್ರಮದಲ್ಲಿ ಸರಿಯಾಗಿ ಜೋಡಿಸಿ. ಡಿಜಿಟಲ್ ಭೂ ದಾಖಲೆಗಳ ಆಧುನೀಕರಣ ಪ್ರಕ್ರಿಯೆ ಮೇಲಿಂದ ಕೆಳಗಡೆ ಫಸ್ಟ್ ತಂದಿದ್ದು ಯಾವುದು ಅಂದರೆ ಮಧ್ಯಪ್ರದೇಶ. ಯಾವುದು? ಮಧ್ಯಪ್ರದೇಶ. ನೆಕ್ಸ್ಟ್ ಕರ್ನಾಟಕ. ಫಸ್ಟ್ ತಂದಿದ್ದು ಮಧ್ಯಪ್ರದೇಶ, ನೋಡಿ ನೆನಪಿರಲಿ. ಸೆಕೆಂಡ್ ತಂದಿದೆ ಕರ್ನಾಟಕ, ನೆಕ್ಸ್ಟ್ ಗುಜರಾತ್, ಆಮೇಲೆ ಆಂಧ್ರ ಪ್ರದೇಶ್. ಫಸ್ಟ್ ಮಧ್ಯಪ್ರದೇಶ, ನೋಡಿ ನೆನಪಿರಲಿ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಭೂ ಸಂಪನ್ಮೂಲಗಳ ಇಲಾಖೆಯು ಜುಲೈ 12, 2026ರಂದು ವರದಿಯನ್ನು ಪ್ರಕಟಿಸಿದೆ. ಅದರಂತೆ ಮಧ್ಯಪ್ರದೇಶವು 98.5% ಡಿಜಿಟಲೀಕರಣದೊಂದಿಗೆ ದೇಶದಲ್ಲೇ ಮೊದಲ ಸ್ಥಾನ ಪಡೆದಿದೆ. ಕರ್ನಾಟಕವು ತನ್ನ ಸುಧಾರಿತ ಭೂಮಿ ತಂತ್ರಜ್ಞಾನದ ಇತ್ತೀಚಿನ ಆವೃತ್ತಿಯ ಮೂಲಕ 96.2% ಯಶಸ್ಸು ಸಾಧಿಸಿ ದೇಶದಲ್ಲೇ 2ನೇ ಸ್ಥಾನದಲ್ಲಿದೆ. ನೋಡಿ, ಯಾವಾಗ ವರದಿ ಬಂದಿದ್ದು? ಜುಲೈ 12ರಲ್ಲಿ. ಭೂ ದಾಖಲೆ ಸುಧಾರಣೆ ಮತ್ತು ತಂತ್ರಜ್ಞಾನದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ರಾಜ್ಯದ ಪ್ರಸಿದ್ಧ ಭೂ ದಾಖಲೆಗಳ ತಂತ್ರಜ್ಞಾನ ವ್ಯವಸ್ಥೆಯ ಹೆಸರು ಭೂಮಿ. ಭೂಮಿಯನ್ನು ನೆನಪಿರಲಿ. ಭೂಮಿ ಅನ್ನೋದು ಒಂದು ರಾಜ್ಯದ ಭೂ ದಾಖಲೆಗಳ ತಂತ್ರಜ್ಞಾನ ವ್ಯವಸ್ಥೆಯಾಗಿದೆ. ನೀವೇನಾದರೂ ಪಹಣಿ ತೆಗೆಸೋಕೆ ಹೋಗ್ತೀವಲ್ಲ, ಭೂಮಿಯಲ್ಲೇ ತೆಗೆದುಕೊಡೋದು, ಭೂಮಿ ವೆಬ್ಸೈಟಲ್ಲೇ ತೆಗೆದುಕೊಡೋದು. ಒಂದ್ಸರಿ ಚೆಕ್ ಮಾಡಿ ನೋಡ್ಬಿಡಿ ಮೊಬೈಲಲ್ಲಿ, ಗೂಗಲಲ್ಲಿ ಭೂಮಿ ಅಂತ. ಓಕೆ, ಮೊದಲ ಸ್ಥಾನ. ಈ ಬಾರಿ ಅತಿ ಹೆಚ್ಚು ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಗಳಿಸಿದ ರಾಜ್ಯ ಅಂದರೆ ಅದು ಮಧ್ಯಪ್ರದೇಶ. ಯೋಜನೆ ಹೆಸರು ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ ಮಾಡರ್ನೈಜೇಷನ್ ಪ್ರೋಗ್ರಾಮ್, DILRMP. ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ಸ್ ಮಾಡರ್ನೈಜೇಷನ್ ಪ್ರೋಗ್ರಾಮ್. ಇದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಆಡಳಿತದ ನಿಯಂತ್ರಣಕ್ಕೆ ಬರುತ್ತದೆ. ರೈತರಿಗೆ ಅನುಕೂಲ. ಮೊಬೈಲ್ನಲ್ಲಿ ಭೂಮಿಯ ಪಹಣಿಗಳನ್ನು ಅಧಿಕೃತವಾಗಿ ಪಡೆಯಬಹುದಾದ ಸೌಲಭ್ಯವಾಗಿದೆ. ವಿಡಿಯೋ ಎಕ್ಸಾಮ್ನಲ್ಲಿ ಕೇಳ್ಬೋದು ನೋಡಿದ್ದು. ನೆಕ್ಸ್ಟ್, ಪರಿಸರ ಗ್ರೀನ್ ಚಾಂಪಿಯನ್ಸ್ ಪ್ರಶಸ್ತಿ 2026. ಜುಲೈ 14, 2026ರ ಜಾಗತಿಕ ಪರಿಸರ ಶೃಂಗಸಭೆಯಲ್ಲಿ ಪ್ರಕಟಿಸಲಾದ ಗ್ರೀನ್ ಚಾಂಪಿಯನ್ಸ್ ಅವಾರ್ಡ್ಸ್ 2026ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಣೆಯಲ್ಲಿ ಯಾವುದು ಸರಿಯಾಗಿದೆ? ವೆಸ್ಟರ್ನ್ ಫಾರೆಸ್ಟ್ ಕನ್ಸರ್ವೇಷನ್ ಸೊಸೈಟಿ, ಕರ್ನಾಟಕ ಜೈವಿಕ ವೈವಿಧ್ಯತೆ ರಕ್ಷಣೆ. ಒಂದು ಸೆಕೆಂಡ್. ಓಕೆ, ನೋಡಿ ಸ್ಟೇಟ್ಮೆಂಟ್ 1 ಏನಿದೆ, ಗ್ರೀನ್ ಚಾಂಪಿಯನ್ಸ್ ಅವಾರ್ಡ್ 2026ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಣೆಯಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಫಸ್ಟ್ ಒನ್, ವೆಸ್ಟರ್ನ್ ಘಾಟ್ಸ್ ಕನ್ಸರ್ವೇಷನ್ ಸೊಸೈಟಿ ಕರ್ನಾಟಕದಿದು. ಇದು ಜೈವಿಕ ವೈವಿಧ್ಯತೆ ರಕ್ಷಣೆಗೆ ಸಂಬಂಧಿಸಿರ್ತಕ್ಕಂಥದ್ದು. ಆಮೇಲೆ ಕ್ಲೀನ್ ಗಂಗಾ ಮಿಷನ್ ಬಂದಿದೆ. ಕ್ಲೀನ್ ಗಂಗಾ ನದಿಗಳ ಸ್ವಚ್ಛತೆ ಮತ್ತು ಪುನಶ್ಚೇತನಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಎರಡೂ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಜುಲೈ 14, 2026ರಂದು ಜಿನೆವಾದಲ್ಲಿ ನಡೆದ ವಿಶ್ವ ಪರಿಸರ ಮಂಡಳಿಯ ವಾರ್ಷಿಕ ಸಮಾವೇಶದಲ್ಲಿ ಭಾರತದ
ಪರಿಸರ ಮಂಡಳಿಯ ವಾರ್ಷಿಕ ಸಮಾವೇಶದಲ್ಲಿ ಭಾರತದ ಪರಿಸರ ಉಪಕ್ರಮಗಳಿಗೆ ಪ್ರತಿಷ್ಠಿತ ಗ್ರೀನ್ ಚಾಂಪಿಯನ್ಸ್ ಅವಾರ್ಡ್ಸ್ 2026 ನೀಡಿ ಗೌರವಿಸಲಾಗಿದೆ. ಗ್ರೀನ್ ಚಾಂಪಿಯನ್ಸ್ ಅವಾರ್ಡ್ 2020 ನೀಡಿ ಗೌರವಿಸಲಾಗಿದೆ. ಜಿನೆವಾದಲ್ಲಿ ನಡೀತಿರ್ತಕ್ಕಂಥದ್ದು. ಸೊ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಸಂಸ್ಥೆಗೆ ಮತ್ತು ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಸಂಸ್ಥೆಗೆ ಜೀವ ವೈವಿಧ್ಯತಾ ರಕ್ಷಣಾ ವಿಭಾಗದಲ್ಲಿ ಪ್ರಶಸ್ತಿ ಲಭಿಸಿದೆ. ಗಂಗಾ ನದಿಯ ಸ್ವಚ್ಛತೆ ಮತ್ತು ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದ ಕ್ಲೀನ್ ಗಂಗಾ ಮಿಷನ್ಗೆ ಜಲ ಸಂರಕ್ಷಣಾ ಪ್ರಶಸ್ತಿ ಲಭಿಸಿದೆ. ನೋಡಿ, ಜಾಗತಿಕ ಗ್ರೀನ್ ಚಾಂಪಿಯನ್ಸ್ ಪ್ರಶಸ್ತಿಯನ್ನು ಜುಲೈ 14, 2026 ಘೋಷಿಸಲಾಯಿತು. ಪ್ರಶಸ್ತಿ ನೀಡಿದವರು ವಿಶ್ವ ಪರಿಸರ ಮಂಡಳಿ, ವರ್ಲ್ಡ್ ಎನ್ವೈರ್ಮೆಂಟಲ್ ಕೌನ್ಸಿಲ್. ಕರ್ನಾಟಕಕ್ಕೆ ಸಿಕ್ಕಿರುವುದರಿಂದ ಇಂಪಾರ್ಟೆಂಟ್ ಆಗುತ್ತೆ. ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ವಲಯದ ಜಾಗೃತಿಗೆ ಈ ಅಂತಾರಾಷ್ಟ್ರೀಯ ಗೌರವ ಸಂದಿದೆ. ಪಶ್ಚಿಮ ಘಟ್ಟಗಳ ಪರಂಪರೆ ಯುನೆಸ್ಕೋ ಪಶ್ಚಿಮ ಘಟ್ಟಗಳನ್ನು 2018ರಲ್ಲಿ ಯುನೆಸ್ಕೋ ಪರಂಪರಾ ಪಟ್ಟಿಗೆ ಸೇರಿಸಲಾಗಿದೆ. ಯಾವುದನ್ನ? ಪಶ್ಚಿಮ ಘಟ್ಟಗಳನ್ನು. ನಮಾಮಿ ಗಂಗಾ ಯೋಜನೆ, ಈ ಯೋಜನೆಯನ್ನು ಕೇಂದ್ರ ಸರ್ಕಾರ 2014ರಲ್ಲಿ ಪ್ರಾರಂಭಿಸಿತು. 2014ರಲ್ಲಿ ನಮಾಮಿ ಗಂಗಾ ಯೋಜನೆ. ಆಮೇಲೆ ಬೆಂಗಳೂರಿನ ಪರಿಸರ ಸ್ಟಾರ್ಟಪ್ ಸಹ ಇಕೋ ನಾವೀನ್ಯತೆಗಾಗಿ ಪ್ರಶಸ್ತಿ ಲಭಿಸಿದೆ. ಯಾವುದಕ್ಕೆ? ಬೆಂಗಳೂರಿನ ಪರಿಸರ ಸ್ಟಾರ್ಟಪ್ ಸಹ ಇಕೋ ನಾವೀನ್ಯತೆಗಾಗಿ ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು. ಮುಖ್ಯಸ್ಥರು: ವಿಶ್ವಸಂಸ್ಥೆಯ ಪರಿಸರ ವಿಭಾಗದ ಪ್ರಮುಖ ನೀತಿಗಳಿಗೆ ಇದು ಪೂರಕವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್. ಇ ಕಾಮರ್ಸ್ ಗ್ರಾಹಕ ಹಕ್ಕುಗಳ ನಿಯಮಾವಳಿ 2026. ಜುಲೈ 2026ರಲ್ಲಿ ಗ್ರಾಹಕ ವ್ಯವಹಾರಗಳ ಸಚಿವಾಲಯವು ಜಾರಿಗೆ ತಂದಿರುವ ಇ ಕಾಮರ್ಸ್ ಗ್ರಾಹಕ ಹಕ್ಕುಗಳ ನೂತನ ನಿಯಮಾವಳಿಗಳು 2026ರ ಪ್ರಕಾರ ಗ್ರಾಹಕರಿಗೆ ಸಿಗುವ ಪ್ರಮುಖ ಲಾಭ ಏನು ಅಂತ ಕೇಳಿದ್ದಾರೆ. ನೋಡಿ, ಯಾವುದೇ ಸರಕು ದೋಷಪೂರಿತವಾಗಿದ್ದರೆ 48 ಗಂಟೆಗಳ ಒಳಗೆ ಕಡ್ಡಾಯ ಮರುಪಾವತಿ ರೀಫಂಡ್ ಪಡೆಯುವುದು. ಯಾವುದೇ ಒಂದು ಸರಕು ದೋಷಪೂರಿತವಾಗಿದ್ದರೆ 48 ಗಂಟೆಗಳ ಕಡ್ಡಾಯವಾಗಿ ರಿಫಂಡ್ ಆಗಬೇಕು. ಯಾರಿಗೆ? ಇ ಕಾಮರ್ಸ್ ಗ್ರಾಹಕ ಹಕ್ಕುಗಳ ನೂತನ ನಿಯಮಾವಳಿ. ಕ್ವಶನ್ ಮಾಡ್ಬೋದು ನೀವು ಇವಾಗ ಏನಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರಿ. ಓಕೆ. ನೆಕ್ಸ್ಟ್, ಆನ್ಲೈನ್ ಗ್ರಾಹಕರ ಹಿತರಕ್ಷಣೆ ಹೆಚ್ಚಿಸಲು ಜುಲೈ 13, 2026ರಂದು ಅತ್ಯಂತ ಕಟ್ಟುನಿಟ್ಟಿನ ನಿಯಮಗಳನ್ನು ತರಲಾಗಿದೆ. ಯಾವುದೇ ಆನ್ಲೈನ್ ಶಾಪಿಂಗ್ ಕಂಪನಿಗಳು ಇನ್ನು ಮುಂದೆ ದೋಷಪೂರಿತ ವಸ್ತುಗಳ ಮರುಪಾವತಿಗಾಗಿ ವಾರಗಟ್ಟಲೆ ಸಮಯ ತೆಗೆದುಕೊಳ್ಳುವಂತಿಲ್ಲ. 48 ಗಂಟೆಗಳ ಒಳಗೆ ಹಣ ಮರುಪಾವತಿಸಬೇಕು. ಗ್ರಾಹಕರನ್ನು ದಾರಿ ತಪ್ಪಿಸುವ ಮೋಸದ ಡಾರ್ಕ್ ಪ್ಯಾಟರ್ನ್ ವಿನ್ಯಾಸಗಳನ್ನು ಕಾನೂನು ಪ್ರಕಾರ ನಿಷೇಧಿಸಲಾಗಿದೆ. ಯಾವುದು? ಡಾರ್ಕ್ ಪ್ಯಾಟರ್ನ್. ನೂತನ ಗ್ರಾಹಕ ಹಕ್ಕುಗಳ ಇ ಕಾಮರ್ಸ್ ಆದೇಶ ಜುಲೈ 13, 2026ರಂದು ಜಾರಿಯಾಗಿದೆ. ಯಾವ ಸಚಿವಾಲಯದಲ್ಲಿ ಬರುತ್ತದೆ ಅಂದರೆ ಇದು ಕೇಂದ್ರ ಗ್ರಾಹಕ ವ್ಯವಹಾರಗಳು ಮತ್ತು ಆಹಾರ ವಿತರಣಾ ಸಚಿವಾಲಯದ ಅಡಿ ಬರುತ್ತದೆ. ಗ್ರಾಹಕ ಸಂರಕ್ಷಣಾ ಕಾಯ್ದೆ ಭಾರತದ ಮೂಲ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು 2019ರಲ್ಲಿ ನವೀಕರಿಸಲಾಗಿತ್ತು. ಡಾರ್ಕ್ ಪ್ಯಾಟರ್ನ್ಸ್ ಅಂದರೆ ಗ್ರಾಹಕರ ಗಮನಕ್ಕೆ ಬಾರದಂತೆ ಹೆಚ್ಚುವರಿ ಶುಲ್ಕ ಅಥವಾ ಸದಸ್ಯತ್ವ ಸೇರಿಸುವ ಮೋಸದ ವಿನ್ಯಾಸಗಳು. ಕಡ್ಡಾಯ ನಿಯಮಾವಳಿ ಇದು ಅಮೆಜಾನ್, ಫ್ಲಿಪ್ಕಾರ್ಟ್ ಸೇರಿದಂತೆ ಭಾರತದಲ್ಲಿನ ಎಲ್ಲ ದೇಶಿ ಮತ್ತು ವಿದೇಶಿ ಕಂಪನಿಗಳೇ ಅನ್ವಯವಾಗಿರ್ತಕ್ಕಂಥದ್ದು. ದೂರು ಅಧಿಕಾರ ಕಂಪನಿಗಳು ಭಾರತದಲ್ಲೇ ನೆಲೆಸಿರುವ ದೂರು ಅಧಿಕಾರಿ ಗ್ರೀವೆನ್ಸ್ ಆಫೀಸರ್ಸ್ ನೇಮಿಸುವುದು ಕಡ್ಡಾಯ. ಗ್ರೀವೆನ್ಸ್ ಆಫೀಸರ್ನ ಕಂಪನಿಗಳು ಕಡ್ಡಾಯವಾಗಿ ನೇಮಿಸಬೇಕು. ನಿಯಂತ್ರಣ ಸಂಸ್ಥೆ ಯಾವುದು ಅಂದರೆ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ CCPA ಈ ನಿಯಮಗಳ ಉಸ್ತುವಾರಿ ವಹಿಸಲಿದೆ. ನೆಕ್ಸ್ಟ್ ಕ್ವಶನ್. IMF GDP ಬೆಳವಣಿಗೆ ಮುನ್ನೋಟ 2026. 2026ರಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಬಿಡುಗಡೆ ಮಾಡಿದ ಜಾಗತಿಕ ಆರ್ಥಿಕ ವರದಿಯಲ್ಲಿ ಭಾರತದ ಪ್ರಸ್ತುತ ಹಣಕಾಸು ವರ್ಷದ GDP ಬೆಳವಣಿಗೆಯನ್ನು ಎಷ್ಟು ಶೇಕಡ ಎಂದು ಅಂದಾಜಿಸಲಾಗಿದೆ ಅಂದರೆ IMF ಪ್ರಕಾರ 7.2 ಎಂದು ಅಂದಾಜಿಸಲಾಗಿದೆ. ನೋಡಿ, ಜಾಗತಿಕ ಆರ್ಥಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕತೆಯು ಅತ್ಯಂತ ಸ್ಥಿರವಾದ ಪ್ರಗತಿಯನ್ನು ಪ್ರದರ್ಶಿಸುತ್ತದೆ ಎಂದು ಜುಲೈ 14, 2026ರ IMF ವರದಿ ಶ್ಲಾಘಿಸಿದೆ. ಭಾರತದ ಆಂತರಿಕ ಮಾರುಕಟ್ಟೆಯ ಬಲವಾದ ಬೇಡಿಕೆ ಮತ್ತು ಸರ್ಕಾರ ಕೈಗೊಂಡಿರುವ ಮೂಲಸೌಕರ್ಯ ಹೂಡಿಕೆಯ ಕಾರಣದಿಂದ ಭಾರತದ GDP ಬೆಳವಣಿಗೆಯನ್ನು ಶೇಕಡ 7.2ಕ್ಕೆ ಏರಿಸಲಾಗಿದೆ. ಇದು G20 ರಾಷ್ಟ್ರಗಳಲ್ಲೇ ಗರಿಷ್ಠವಾಗಿದೆ. ನೋಡಿ, ಈ ಜಾಗತಿಕ ವರದಿ ಬಿಡುಗಡೆಯಾದ ದಿನಾಂಕ ಜುಲೈ 14, 2026. ವರದಿಯ ಹೆಸರು ಏಷ್ಯಾ ಪೆಸಿಫಿಕ್ ಆರ್ಥಿಕ ಮುನ್ನೋಟ 2026. ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಔಟ್ಲುಕ್ಸ್. ಯಾವುದು ಬಿಡುಗಡೆ ಮಾಡುತ್ತೆ? IMF. ಸೊ ಭಾರತದ GDP ದರ 7.2.
IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಸ್ಥಾಪನೆ ಆದದ್ದು 1944ರಲ್ಲಿ. ಇದರ ಪ್ರಧಾನ ಕಚೇರಿ ಇರೋದು ವಾಷಿಂಗ್ಟನ್ DC, ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ. IMFನ ಮುಖ್ಯಸ್ಥರು ಪ್ರಸ್ತುತ ಕ್ರಿಸ್ಟಲಿನಾ ಜಾರ್ಜಿಯಾ ಅವರು ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ. GDP ವ್ಯಾಖ್ಯಾನ ಅಂದರೆ ಒಂದು ದೇಶದ ಗಡಿಯೊಳಗೆ ಒಂದು ವರ್ಷದಲ್ಲಿ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯಕ್ಕೆ ನಾವು GDP ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ಎಕನಾಮಿಕ್ಸ್. ಕರ್ನಾಟಕ ಸರ್ಕಾರದ ನಾಗರಿಕ ಸೇವಾ ಪೋರ್ಟಲ್ಗಳು ನೋಡಿ. ಕರ್ನಾಟಕ ರಾಜ್ಯದ ಆಡಳಿತ ಇಲಾಖೆಯ ವರದಿಯ ಪ್ರಕಾರ ಈ ಕೆಳಗಿನ ನಾಗರಿಕ ಸೇವಾ ಪೋರ್ಟಲ್ಗಳಲ್ಲಿ ಆಸ್ತಿ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕವನ್ನು ಸುಲಭಗೊಳಿಸಲು ಜಾರಿಗೆ ತಂದಿರುವ ಸುಧಾರಿತ ಪ್ಲಾಟ್ಫಾರ್ಮ್ ಯಾವುದು? ಕಾವೇರಿ 2.0 ನೋಡಿ. ಕರ್ನಾಟಕ ಸರ್ಕಾರವು ಆಡಳಿತದಲ್ಲಿ ಪಾರದರ್ಶಕತೆ ತರಲು ಮತ್ತು ಕಚೇರಿ ಅಲೆದಾಟ ತಪ್ಪಿಸಲು ಜುಲೈ 12, 2026ರಂದು ಈ ಆಡಳಿತ ಇಲಾಖೆಯ ಮೂಲಕ ಪ್ರಮುಖ ನಾಗರಿಕ ಸೇವಾ ಪೋರ್ಟಲ್ಗಳ ಸಾಮರ್ಥ್ಯ ಹೆಚ್ಚಿಸಿದೆ. ಆಸ್ತಿ ನೋಂದಣಿ, ದಸ್ತಾವೇಜುಗಳ ಪರಿಶೀಲನೆ ಮತ್ತು ಸ್ಟಾಂಪ್ ಡ್ಯೂಟಿ ಪಾವತಿಗಳನ್ನು ಸಂಪೂರ್ಣ ಡಿಜಿಟಲೀಕರಣಗೊಳಿಸಲು ಕಾವೇರಿ 2.0 ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇವಾಗ ಜುಲೈ 12, 2026ರಲ್ಲಿ ಈ ಆಡಳಿತ ವ್ಯವಸ್ಥೆ ನವೀಕರಣ ವರದಿ ಬಂದಿದೆ. ಸೊ ಕಾವೇರಿ 2.0 ಇಲಾಖೆ ಇದು ರಾಜ್ಯದ ಕಂದಾಯ ಇಲಾಖೆಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅಡಿಯಲ್ಲಿ ಬರುತ್ತದೆ. ಫ್ರೂಟ್ಸ್ ವಿಸ್ತರಣೆ, ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಒನ್ ಸ್ಟೆಪ್ ಫಾರ್ಮರ್ IT ಸಿಸ್ಟಮ್. ರೈತ ಕಲ್ಯಾಣ ಯೋಜನೆಗಳಿಗೆ ಉಪಯುಕ್ತವಾಗಿದೆ ಯಾವುದು? ಫ್ರೂಟ್ಸ್. ನೋಡಿ, ಫ್ರೂಟ್ಸ್ ಫುಲ್ ಫಾರ್ಮ್ ಕೇಳಿದ್ದಾರೆ. ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಒನ್ ಸ್ಟೆಪ್ ಫಾರ್ಮರ್ IT ಸಿಸ್ಟಮ್. ಸೇವಾ ಸಿಂಧು ಅಂದರೆ ಸರ್ಕಾರದ 750ಕ್ಕೂ ಹೆಚ್ಚು ನಾಗರಿಕ ಮತ್ತು ಗ್ಯಾರಂಟಿ ಯೋಜನೆಗಳ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುವುದು. ಆಡಳಿತ ಸುಧಾರಣೆ, ಕಾವೇರಿ 2.0 ಉಪನೋಂದಣಾಧಿಕಾರಿ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನು 80% ತಡೆದಿದೆ. ಯಾವುದು? ಕಾವೇರಿ 2.0 ಬಂದಾಗಿಂದ. ತಾಂತ್ರಿಕ ಯಶಸ್ವಿ ಅಂದರೆ ಈ ನಾವೀನ್ಯತೆ ಡಿಜಿಟಲ್ ಉಪಕ್ರಮಕ್ಕೆ ರಾಷ್ಟ್ರೀಯ ಗವರ್ನೆನ್ಸ್ ಚಿನ್ನದ ಪ್ರಶಸ್ತಿ ಒಲಿದಿದೆ. ಆಮೇಲೆ ನಾಗರಿಕ ಕೇಂದ್ರಗಳು, ಬೆಂಗಳೂರು 1, ಕರ್ನಾಟಕ 1 ಮತ್ತು ಗ್ರಾಮ 1 ಕೇಂದ್ರಗಳಲ್ಲಿ ಈ ಸೇವೆ ಲಭ್ಯ ಇರತಕ್ಕಂಥದ್ದು. ಥ್ಯಾಂಕ್ ಯು ಸ್ನೇಹಿತರೆ. ನೆಕ್ಸ್ಟ್ ಕ್ವೆಶ್ಚನಲ್ಲಿ ಸಿಗುವ. ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೊಸ ಕ್ವೆಶ್ಚನ್ಗಳನ್ನು ನೋಡೋಣ. ಡೈಲಿ ಕರೆಂಟ್ ಅಫೇರ್ಸ್ ಇರುತ್ತೆ ಇನ್ನು ಮುಂದೆ. ದಯವಿಟ್ಟು ಜಾಯ್ನ್ ಆಗಿ ಅಂತ ಹೇಳ್ತದೆ.